ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಎಲ್ಲ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಅಂದರೆ ಫೈನಲ್ ಟೈಮ್ ಟೇಬಲ್ ಫಾರ್ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಫೆಬ್ರವರಿ 2024 ರಿಲೀಸ್ ಆಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫೈನಲ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಸೊ ನಿಮಗೆ ಎಕ್ಸಾಮಿನೇಷನ್ ಟೈಮಿಂಗ್ ಹೇಗಿರ್ತದೆ ಅಂತಂದರೆ ಬೆಳಗ್ಗೆ 10:15ರಿಂದ 1:15 ತನಕ ನಿಮಗೆ ಎಕ್ಸಾಮಿನೇಷನ್ ಇರ್ತದೆ. 13ನೇ ತಾರೀಕು ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆದರೆ ಮುಗಿಯುವಂಥದ್ದು 28ನೇ ತಾರೀಕು ಎಕ್ಸಾಮಿನೇಷನ್ ಮುಗೀತದೆ. ಹಾಗಾದರೆ ಯಾವ್ಯಾವ್ದಿದೆ ಅಂತ ನೋಡ್ಕೊಂಡ್ಬಿಡಿ. 13ನೇ ತಾರೀಕು ನಿಮ್ಮ ಎಕ್ಸಾಮಿನೇಷನ್ ಕನ್ನಡ ಮತ್ತು ಅರೇಬಿಕ್ಕಿಂದ ಸ್ಟಾರ್ಟ್ ಆಗ್ತದೆ. ಸೊ 14ನೇ ತಾರೀಕು ಹಿಂದಿ ಎಕ್ಸಾಮ್, 15ನೇ ತಾರೀಕು ಸ್ಟ್ಯಾಟಿಸ್ಟಿಕ್ಸ್ ಇದೆ, 16ನೇ ತಾರೀಕು ಯಾವುದೇ ರೀತಿ ಎಕ್ಸಾಮಿನೇಷನ್ ಇಲ್ಲ, ಜನರಲಿ ಇಂಥ ಸಬ್ಜೆಕ್ಟ್ ಭಾಳ ಕಡಿಮೆ ಇರ್ತದೆ. 17ನೇ ತಾರೀಕು ನಮಗೆ ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ, ಜಿಯಾಲಜಿ, ಹೋಮ್ ಸೈನ್ಸ್ ಇದೆ. ಸೈನ್ಸ್ದವ್ರಿಗೆ ಯಾವುದೂ ಎಕ್ಸಾಮ್ ಇಲ್ಲ. 18ನೇ ತಾರೀಕು ಸೂಟಿ ಇದೆ. 19ನೇ ತಾರೀಕು ಫಿಸಿಕ್ಸ್ ಇದೆ. ಅಂದರೆ ನೀವೇನಾದರೂ ಸಂಸ್ಕೃತ ಸಬ್ಜೆಕ್ಟ್ ತಗೊಂಡವರಾಗಿದ್ದರೆ, ಬಯಾಲಜಿಯನ್ನು ತಗೊಂಡವರಾಗಿದ್ದರೆ ನಿಮಗೆ ಫಸ್ಟ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದೇ 19ನೇ ತಾರೀಕಿನಿಂದ. ನೀವೇನಾದರೂ ಕನ್ನಡ ತೊಗೊಂಡಿದ್ರೆ 13ನೇ ತಾರೀಕಿನ ಸ್ಟಾರ್ಟ್ ಆಗ್ತದೆ, ಹಿಂದಿ ತೊಗೊಂಡಿದ್ರೆ 14ನೇ ತಾರೀಕಿನ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ಕನ್ನಡ ತೊಗೊಂಡಿದ್ರೆ ನಿಮ್ಮ ಎಕ್ಸಾಮಿನೇಷನ್ 13ಕ್ಕೆ, ಸ್ಟ್ಯಾಟಿಸ್ಟಿಕ್ಸ್ ಇದ್ದಂತಹ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ 15ಕ್ಕೆ ಸ್ಟಾರ್ಟ್ ಆಗ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ ಜನರಲಿ ಈಗ ಸ್ಟ್ಯಾಟ್ ವಿದ್ಯಾರ್ಥಿಗೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಆದಮೇಲೆ ನಿಮಗೆ 16, 17, 18 3 ದಿವಸ ಫಿಸಿಕ್ಸಿಗೆ ಗ್ಯಾಪ್ ಇದೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಹೇಳ್ತಾ ಇರೋವಂಥದ್ದು. ಅದರಲ್ಲೂ ನಿಮ್ಮದೇನಾದರೂ ಬಯಾಲಜಿ ಇತ್ತು ಅಂತಂದರೆ ಹಿಂದಿ ಆದಮೇಲೆ 4 ದಿವಸ, ಅದರಲ್ಲೂ ನಿಮ್ಮದು ಕನ್ನಡ ಇತ್ತು ಅಂತಂದರೆ ಕನ್ನಡ ಆದಮೇಲೆ 5 ದಿವಸ ನಿಮಗೆ ಟೈಮ್ ಇದೆ. ಫಿಸಿಕ್ಸಿಗೆ ಬಹಳ ಒಳ್ಳೆಯ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ 20ನೇ ತಾರೀಕು ಸಂಸ್ಕೃತ, 21ನೇ ತಾರೀಕು ನಿಮಗೆ ಕೆಮಿಸ್ಟ್ರಿ ಇದೆ. ಸಂಸ್ಕೃತ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಟೈಮೇ ಇಲ್ಲ. ಆದರೆ ಕೆಮಿಸ್ಟ್ರಿ ತೊಗೊಂಡಂಥ ಅಂದರೆ ಬೇರೆ ಈಗ ಕನ್ನಡ ಹಿಂದಿ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ 1 ದಿನ ಕಂಪ್ಲೀಟ್ ಟೈಮ್ ಸಿಗ್ತದೆ ನಿಮಗೆ. ಸೊ 1 ದಿನ ಟೈಮ್ ಸಿಗ್ತದೆ. ಇದರಲ್ಲಿ 21ನೇ ತಾರೀಕು ನಿಮಗೆ ಎಕ್ಸಾಮಿನೇಷನ್ ಇರುವಂಥದ್ದು. ಇನ್ನು 22ನೇ ತಾರೀಕು ಲಾಜಿಕ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಇದೆ. 23ನೇ ತಾರೀಕು ಮ್ಯಾಥಮೆಟಿಕ್ಸ್ ಇದೆ. ಸೊ ಮ್ಯಾಥಮೆಟಿಕ್ಸ್ದವರಿಗೆ 1 ದಿವಸ ಗ್ಯಾಪ್ ಕೊಟ್ಟಂಗೆ ಆಯಿತು. ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಸ್ವಲ್ಪ 2 ದಿವಸ ಗ್ಯಾಪ್ ಕೊಡಬೇಕಿತ್ತು, ಇರಲಿ. 24ಕ್ಕೆ ಎಕನಾಮಿಕ್ಸ್, 25ಕ್ಕೆ ಹಾಲಿಡೇ, 26ನೇ ತಾರೀಕಿಗೆ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮಿನೇಷನ್ ಇದೆ, 27ಕ್ಕೆ ಇಂಗ್ಲೀಷ್ ಇದೆ. ನೀವೇನಾದರೂ ಬಯಾಲಜಿ ಮತ್ತು ಈ ಒಂದು ಬಯಾಲಜಿಯನ್ನು ತಗೊಂಡವರಿದ್ದರೆ ಮ್ಯಾಥಮೆಟಿಕ್ಸ್ ಆದಮೇಲೆ ನಿಮಗೆ ಇಂಗ್ಲೀಷ್ಗೆ 3 ದಿವಸ ಟೈಮ್ ಕೊಟ್ಟಿದ್ದಾರೆ. ಬಟ್ ಬಯಾಲಜಿ ಅವರಿಗೆ ಇಂಗ್ಲೀಷ್ ಆದಮೇಲೆ 1 ದಿವಸನೂ ಟೈಮ್ ಇಲ್ಲ, ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಬಯಾಲಜಿ ಇದೆ. ಸೊ ಭಾಳ ಕರೆಕ್ಟಾಗಿ ನೋಡ್ಕೊಂಡಿರಿ. 27ನೇ ತಾರೀಕು ಇಂಗ್ಲೀಷ್ ಆದಮೇಲೆ 28ನೇ ತಾರೀಕು ಬಯಾಲಜಿ ಎಕ್ಸಾಮಿನೇಷನನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ಫಸ್ಟ್ PUC ಟೈಮ್ ಟೇಬಲ್ನ ಕೊಟ್ಟಿರುವಂಥದ್ದು. ಬಟ್ ಇಮ್ಮಿಡಿಯೇಟ್ಲಿ 28ನೇ ತಾರೀಕು ಎಕ್ಸಾಮಿನೇಷನ್ ಆದಮೇಲೆ ಆ್ಯಸ್ ಅ ಕಾಲೇಜ್ ನಾವುಗಳು ಸೆಕೆಂಡ್ PUC ಎಕ್ಸಾಮಿಗೆ ಇಮ್ಮಿಡಿಯೇಟ್ 1ನೇ ತಾರೀಕು ಒಂದೇ ದಿವಸ ಟೈಮ್ ಸಿಗುವಂಥದ್ದು ಪ್ರಿಪರೇಷನ್ ಆಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ವಿದ್ಯಾರ್ಥಿಗಳಾದ ನಿಮಗೆ ಇದು ಫೈನಲ್ ಟೈಮ್ ಟೇಬಲ್ ಕೊಟ್ಟಿರುವಂಥದ್ದು. ಸೊ ಈ ಟೈಮ್ ಟೇಬಲ್ ಪ್ರಕಾರ ನಿಮ್ಮ ಎಕ್ಸಾಮಿನೇಷನ್ ನಡೀತದೆ ಅನ್ನೋದು ಗೊತ್ತಿರಲಿ ಫಸ್ಟ್ PUC ವಿದ್ಯಾರ್ಥಿಗಳಿಗೆ. ಎಸ್, ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.